ನಮಸ್ಕಾರ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ಈಗ ಬೆಳಕಿಗೆ ಬರುವಂತಹ ಸಮಯ. ಒಟ್ಟಾರೆಯಾಗಿ ನಮಸ್ಕಾರ ಸಿಂಹ ರಾಶಿಯ ಸ್ನೇಹಿತರೆ. ಜುಲೈ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ತರವಾದ ಬೆಳವಣಿಗೆಗಳು ಕಾಣುವ ಸಾಧ್ಯತೆ ಇರೋದ್ರಿಂದ ಈ ದಿನದಲ್ಲಿ ವಿಶೇಷವಾಗಿ ಆರ್ ಎಂಬ ಅಕ್ಷರದಿಂದ ಆರಂಭವಾಗುವಂತಹ ಹೆಸರಿನ ವ್ಯಕ್ತಿ ಒಬ್ಬ ನಿಮ್ಮ ಜೀವನಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ. ಅವರಿಂದ ಬರುವ ಒಂದು ಕರೆ, ಒಂದು ಸಂದೇಶ, ಭೇಟಿ ಅಥವಾ ಮಾಹಿತಿ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದಂಥ ಒಂದು ಪ್ರಶ್ನೆಗೆ ಉತ್ತರ ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶ ಕಾಣಿಸಬಹುದು. ನೀವು ನಿರೀಕ್ಷಿಸುತ್ತಿದ್ದಂಥ ರೀತಿಯಲ್ಲಿ ಒಂದು ಕೆಲಸ ನಿಮ್ಮ ಪರವಾಗಿ ತಿರುಗಬಹುದು. ಕೆಲವರಿಗೆ ಹಳೆಯ ಪರಿಚಯ ಮತ್ತೆ ಆರಂಭವಾಗಬಹುದು. ಇನ್ನು ಕೆಲವರಿಗೆ ಹೊಸ ವ್ಯಕ್ತಿಯ ಮೂಲಕ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಈ ಒಂದು ಜ್ಯೋತಿಷದ ಆಧಾರಿತ ಮೇಲೆ ಭವಿಷ್ಯವಾಣಿಗಳು ಸಾಮಾನ್ಯವಾದ ಮಾರ್ಗದರ್ಶನವಾಗಿದ್ದು, ಎಲ್ಲರ ಜೀವನದಲ್ಲೂ ಒಂದೇ ರೀತಿ ನಡೆಯಬೇಕು ಎಂದು ಅರ್ಥವಲ್ಲ. ನಿಮ್ಮ ಆಧಾರಗಳನ್ನು, ನಿಮ್ಮ ನಿರ್ಧಾರಗಳನ್ನು ಮತ್ತು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ತೆಗೆದುಕೊಳ್ಳೋದು ಮುಖ್ಯವಾಗಿರುತ್ತೆ. ಹಾಗಾದರೆ ಜುಲೈ 1, 2, 3, 4 ಮತ್ತು 5 ದಿನಗಳಲ್ಲಿ ಆರ್ ಹೆಸರಿನ ವ್ಯಕ್ತಿಯಿಂದ ನಿಮಗೆ ನಡೆಯುವಂಥ ವಿಶೇಷವಾದ ಬೆಳವಣಿಗೆ ಏನು? ಸಿಂಹ ರಾಶಿಯವರಿಗೆ ಯಾವುದು ನಡೆಯುತ್ತದೆ? ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಸಿಂಹ ರಾಶಿಯವರೇ, ಜುಲೈ 1, 2, 3, 4 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಆರ್ ಎಂಬ ಹೆಸರಿನ ವ್ಯಕ್ತಿಯಿಂದ ಆರಂಭವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರಿಂದ ಬರುವ ಒಂದು ಸಂದೇಶ, ಕರೆ, ಭೇಟಿ ಅಥವಾ ಅನಿರೀಕ್ಷಿತವಾದ ಸಂಪರ್ಕವು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಗೊಂದಲವನ್ನು ದೂರ ಮಾಡಬಹುದು. ಈ ಅವಧಿಯಲ್ಲಿ ಆರ್ ಎಂಬ ಹೆಸರಿನ ವ್ಯಕ್ತಿ ನಿಮಗೆ ಒಂದು ಪ್ರಮುಖವಾದ ಮಾಹಿತಿ ಅಥವಾ ಹೊಸ ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶದ ಬಗ್ಗೆ ಮಾಹಿತಿ ಸಿಗ್ಬೋದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕ, ಹೊಸ ಒಪ್ಪಂದ, ಲಾಭದಾಯಕ ಸಂಪರ್ಕ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಈ ವ್ಯಕ್ತಿಯ ಮೂಲಕ ಹಳೆಯದಾಗಿ ನಿಂತಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು. ಈ ಸಮಯದಲ್ಲಿ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಸಣ್ಣ ಮಾತುಕತೆ ಕೆಲವೊಮ್ಮೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದಾಗಿ ಈ ದಿನಗಳಲ್ಲಿ ನಿಮ್ಮನ್ನು ಸಂಪರ್ಕಿಸುವ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಒಟ್ಟಾರೆ ಆರ್ ಎಂಬ ಹೆಸರಿನ ವ್ಯಕ್ತಿಯಿಂದ ನಡೆಯುವ ಪ್ರಮುಖ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ, ಹೊಸ ಭರವಸೆ, ಹೊಸ ಆರಂಭಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಸಿಂಹ ರಾಶಿಯವರೇ, ಜುಲೈ 1, 2, 3, 4, 5 ದಿನಗಳ ನಂತರ ಉದ್ಯೋಗ, ಹಣಕಾಸು, ವ್ಯಾಪಾರ, ವ್ಯವಹಾರ ಕೆಲವು ಗಮನಾರ್ಹ ಬೆಳವಣಿಗೆಗಳು ಕಂಡುಬರುತ್ತದೆ. ವಿಶೇಷವಾಗಿ ಆರ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ. ಆ ವ್ಯಕ್ತಿಯಿಂದ ಬರುವ ಒಂದು ಸಲಹೆ, ಮಾಹಿತಿ ಅಥವಾ ಪರಿಚಯವು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶದ ಬಾಗಿಲನ್ನು ತೆರೆಯಬಹುದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಹೊಸ ಯೋಜನೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥವರಿಗೆ ಸಂದರ್ಶನ ಕರೆ ಕುರಿತು ಒಂದು ಒಳ್ಳೆಯ ಒಂದು ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ಲಾಭದಾಯಕ ಒಪ್ಪಂದ, ಹೊಸ ವ್ಯವಹಾರ ಸಂಪರ್ಕ ದೊರೆಯಬಹುದು. ಈ ಬೆಳವಣಿಗೆಯಲ್ಲಿ ಆರ್ ಎಂಬ ವ್ಯಕ್ತಿಯ ಒಂದು ಪಾತ್ರ ಬಹುದೊಡ್ಡದಾಗಿರುತ್ತದೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ಹಳೆಯದಾಗಿ ನಿಂತಿದ್ದಂತಹ ಎಲ್ಲ ರೀತಿಯ ಹಣ ಮರಳಿ ಬರುತ್ತದೆ. ನಿಧಾನವಾಗಿ ನಿಮ್ಮ ಕೆಲಸದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬಹುದು. ಯಾವುದೇ ಹಣಕಾಸಿನ ದೊಡ್ಡ ಹೂಡಿಕೆಯಲ್ಲಿ ಆತರ ಪಡೆದುಕೊಳ್ಳದೆ ಸಂಪೂರ್ಣವಾಗಿ ಎಲ್ಲವನ್ನ ಪರಿಶೀಲನೆ ಮಾಡಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಒಟ್ಟಾರೆ ಜುಲೈ 1ರಿಂದ 5ರವರೆಗೆ ಸಿಂಹ ರಾಶಿಯವರಿಗೆ ಉದ್ಯೋಗ, ವ್ಯವಹಾರ ಮತ್ತು ಹಣಕಾಸಿನಲ್ಲಿ ಹೊಸ ಅವಕಾಶ ತರುವ ಸಮಯವಾಗಿರಬಹುದು. ಆರ್ ಎಂಬ ಹೆಸರಿನ ವ್ಯಕ್ತಿಯಿಂದ ಸಿಗುವ ಒಂದು ಅವಕಾಶ ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೆರೆದುಕೊಡುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ದಿನಗಳಲ್ಲಿ ಕುಟುಂಬ ಮತ್ತು ಸಂಬಂಧದ ವಿಚಾರದಲ್ಲಿ ಕೆಲವು ಹೊಸ ಬೆಳವಣಿಗೆ ಕಾಣಿಸಿಕೊಳ್ಳಬಹುದು. ಆರ್ ಎಂಬ ಹೆಸರಿನ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಈ ವ್ಯಕ್ತಿಯಿಂದ ಬರುವ ಒಂದು ಕರೆ, ಒಂದು ಸಂದೇಶ, ಅನಿರೀಕ್ಷಿತ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಬಹಳ ದಿನಗಳ ಪ್ರಶ್ನೆಗಳಿಗೆ ಉತ್ತರ ತರುತ್ತೆ. ಈ ಸಮಯದಲ್ಲಿ ಯಶಸ್ವಿಯಾಗಿ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸ್ತೀರಾ. ನಿಮಗೆ ಎಲ್ಲ ರೀತಿಯ ತೊಂದರೆಗಳಿಂದ, ಸಮಸ್ಯೆಗಳಿಂದ ಸ್ಪಷ್ಟವಾದ ಉತ್ತರ ಮತ್ತು ಪರಿಹಾರ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾಗಿರುವಂತಹ ಸಮಯ. ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಳ್ಬಹುದು. ಪ್ರೀತಿಯ ವಿಚಾರದಲ್ಲಿ ಈ ಸಮಯದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಪಡೆದುಕೊಳ್ಬಹುದು. ಈಗಾಗಲೇ ಸಂಬಂಧದಲ್ಲಿ ಇರ್ತಕ್ಕಂಥವರಿಗೆ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಹೊಸ ಪರಿಚಯ, ಹೊಸ ಸಂಬಂಧದ
ಬಗ್ಗೆ ಒಳ್ಳೆಯ ಮಾತುಕತೆ ಆರಂಭವಾಗಬಹುದು. ಆದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಸಂಬಂಧದಲ್ಲಿನ ಆತರ ನಿರ್ಧಾರವನ್ನು ತೆಗೆದುಕೊಳ್ಳದೆ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಒಟ್ಟಾರೆಯಾಗಿ ಆರ್ ಎಂಬ ಹೆಸರಿನ ವ್ಯಕ್ತಿಯಿಂದ ನಡೆಯುವ ಒಂದು ಅನಿರೀಕ್ಷಿತ ಬೆಳವಣಿಗೆ ನಿಮ್ಮ ಕುಟುಂಬ ಸಂಬಂಧ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಆಗುವ ಭರವಸೆಯನ್ನು ತರುವಂತಹ ಸಾಧ್ಯತೆ ಇದೆ. ಹೌದು, ಜುಲೈ ತಿಂಗಳು ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತೆ. ಜುಲೈ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಸಂಭವಿಸುತ್ತದೆ. ಈ ಒಂದು ವ್ಯಕ್ತಿಯಿಂದ ಬರುವಂತಹ ಒಂದು ವಿಶೇಷವಾಗಿರುವಂತಹ ಗಮನಾರ್ಹವಾದ ಪಾತ್ರವನ್ನು ವಹಿಸಬಹುದು. ಉದ್ಯೋಗ, ವ್ಯಾಪಾರ, ವ್ಯವಹಾರ, ವೈಯಕ್ತಿಕ ಜೀವನದಲ್ಲಿ ನಿಂತಿದ್ದಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತೆ. ನೀವು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಉತ್ತಮವಾದ ಫಲ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ವ್ಯಕ್ತಿಯಿಂದ ಸಹಾಯದಿಂದ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ದೊರೆಯಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಿಂದೆ ಅಸಾಧ್ಯವೆಂದುಕೊಂಡಿದ್ದ ಕೆಲಸ ಈಗ ಸಾಧ್ಯವಾಗುತ್ತದೆ. ಆದರೆ ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ಎಲ್ಲ ವಿವೇಕದಿಂದ ತೆಗೆದುಕೊಳ್ಳೋದು ಉತ್ತಮ. ಪ್ರತಿಯೊಂದು ಮಾಹಿತಿಯನ್ನು ಪರಿಶೀಲನೆ ಮಾಡೋದು ಉತ್ತಮ. ಫಲಿತಾಂಶಗಳು ಸಿಗುತ್ತದೆ. ಆರ್ ಎಂಬ ಹೆಸರಿನ ವ್ಯಕ್ತಿಯಿಂದ ನಡೆಯುವಂತಹ ಒಂದು ಅನಿರೀಕ್ಷಿತ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಆರಂಭಕ್ಕೆ ಕಾರಣವಾಗಬಹುದು. ಈ ದಿನದಲ್ಲಿ ನಿಮ್ಮ ಮುಂದೆ ಬರುವಂತಹ ಪ್ರತಿಯೊಂದು ಅವಕಾಶದಿಂದ ಗಮನದಿಂದ ಕೇಳಿಸಿಕೊಳ್ಬೇಕು ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆಗೆ ಸ್ಪಷ್ಟ ರೂಪ ಪಡೆಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅನಿರೀಕ್ಷಿತವಾದ ಬೆಳವಣಿಗೆ ಸಿಂಹ ರಾಶಿಯವರೇ, ಜುಲೈ 1, 2, 3, 4, 5 ದಿನಗಳ ನಂತರ ಆರಂಭವಾಗುವ ಕೆಲವು ಬದಲಾವಣೆಗಳು ನಿಮಗೆ ಸ್ಪಷ್ಟವಾದ ರೂಪ ಸಿಗುತ್ತದೆ. ವಿಶೇಷವಾಗಿ ಆರ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿಯಿಂದ ಬರುವ ಒಂದು ಮಾಹಿತಿ, ಭೇಟಿಯು ನಿಮಗೆ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದ ಒಂದು ವಿಚಾರಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತದೆ. ಈ ಅವಧಿಯಲ್ಲಿ ಉದ್ಯೋಗ, ವ್ಯವಹಾರ, ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತದೆ. ನೀವು ಹಿಂದೆ ಕೈಬಿಟ್ಟಿದಂಥ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸಬಹುದು. ಉಪಯುಕ್ತವಾಗಿರುವಂತಹ ಈ ಒಂದು ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆಯು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಗೆ ಸಾಧಾರಣವಾಗಿ ಕಾರಣವಾಗುತ್ತೆ. ಈ ಸಮಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಂದು ನಿರ್ಧಾರವನ್ನು ಮನಸ್ಸಿನ ತೆಗೆದುಕೊಳ್ಬೇಕು. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಕಂಡುಕೊಳ್ಬೋದು. ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಹೊಸ ಯೋಜನೆಗಳನ್ನು ರೂಪಿಸಲು ನೀವು ಪ್ರೇರೇಪಣೆಯನ್ನು ಪಡೆಯಬಹುದು. ಒಟ್ಟಾರೆ ಆರ್ ಎಂಬ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ತಾಳ್ಮೆಯ ಸಾಧ್ಯತೆ, ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಎಲ್ಲವೂ ಕೂಡ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಿಂಹ ರಾಶಿಯ ಸ್ನೇಹಿತರೆ, ಜುಲೈ 1, 2, 3, 4 ಮತ್ತು 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಬೆಳವಣಿಗೆಗಳು ಉದ್ಯೋಗ, ಹಣಕಾಸು, ಕುಟುಂಬ ಸಂಬಂಧಗಳು ಮತ್ತು ಆರ್ ಎಂಬ ಹೆಸರಿನ ವ್ಯಕ್ತಿಯ ಪಾತ್ರದ ಬಗ್ಗೆ ನಾವು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಈ ದಿನದಲ್ಲಿ ಇನ್ನು ಮುಂದೆ ಬರುವ ಅವಕಾಶವನ್ನು ಗಮನದಿಂದ ಪರಿಶೀಲಿಸಿ ಆತುರದ ನಿರ್ಧಾರವನ್ನು ತಪ್ಪಿಸಿ ನಿಮ್ಮ ಅನುಭವ ವಿವೇಕದಿಂದ ಮುಂದುವರೆದರೆ ಸಣ್ಣ ಅವಕಾಶವು ಮುಂದಿನ ದಿನದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ. ನಮಸ್ಕಾರ ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ಈಗ ಬೆಳಕಿಗೆ